ಎಲ್ರಿಗೂ ಜೈ ಭೀಮ್. ಬಂಧುಗಳೇ, ನಾವು ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ಮೈಸೂರಿನ ಕಿಂಗ್ ಕೋಟ್ಸ್ ಹೋಟೆಲ್ ನಾವು ಕರೆದಿದ್ವಿ. ಇದರ ಒಂದು ಪೂರ್ವಭಾವಿ ಸಭೆಯ ಉದ್ದೇಶ ಏನಂದ್ರೆ 25ನೇ ತಾರೀಕರಂದು ಒಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿರುವಂತಹ ಒಂದು ಬಲಗೈ ಸಮುದಾಯವನ್ನ ಕಾರ್ಯಕ್ರಮನ ಯಶಸ್ವಿಗೊಳಿಸುವಂತದ್ದು ಮತ್ತು ಈಗಾಗಲೇ ಏನು ಒಳ ಮೀಸಲಾತಿ ಜಾರಿಗೆ ತರಬೇಕು ಅಂತ ಹೇಳಿ ಸರ್ಕಾರ ಏನು ಮುಂದೆ ದಾಪುಗಾಲಿ ಇಟ್ಟಿದೆಯೋ ಈ ದಾಪುಗಾಲಿ ಇದು ಸಮಂಜಸ ಅಲ್ಲ ಅನ್ನೋದು ನಮ್ಮ ಒಂದು ಭಾವನೆ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಬಲಗೈ ಸಮುದಾಯ ಬಹಳ ವರ್ಷಗಳಿಂದ ಕೂಡ ಸ್ವಾತಂತ್ರ್ಯ ನಂತರ ದಿನಗಳಿಂದ ಸಹ ಈ ಪಕ್ಷಕ್ಕೆ ನಾವು ಶಕ್ತಿ ತುಂಬುವಂತ ಕೆಲಸವನ್ನು ಮಾಡ್ಕೊಂಡಿದ್ದೀವಿ. ಸೊ ಮುಂದೊಂದು ದಿನ ಕೂಡ ಈ ರೀತಿಯಾದ ಶಕ್ತಿ ತುಂಬುವಂತ ಕೆಲಸ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನಾಂಗ ಮಾಡುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಏನ್ ತೆಗೆದುಕೊಂಡು ಈ ನಿರ್ಧಾರ ದಯವಿಟ್ಟು ಹಿಂಪಡ್ಕೋಬೇಕು ಅನ್ನೋದು ನಮ್ಮ ವಾದ. ಯಾಕೆಂದ್ರೆ ಈಗ ಆಗಿರುವಂತಹ ರೋಸ್ಟರ್ ಪದ್ಧತಿ ಇದೆಯಲ್ಲ, ಇದು ನಿಜಕ್ಕೂ ಬಲಗೈ ಸಮುದಾಯಕ್ಕೆ ನಿಜಕ್ಕೂ ಇದು ನುಂಗಲದ ತುತ್ತಾಗಿ ನಮ್ಗೆ ಪರಿಣಮಿಸಿದೆ. ಇದು ನಮ್ಗೆ ಒಂದು ರೀತಿಯಲ್ಲಿ ಹಗಲು ಹತ್ಯೆ ಅಂತ ಹೇಳಕ್ ನಾನು ಬಯಸ್ತೇನೆ. ಯಾಕೆಂದ್ರೆ ಈಗ 2, 4, 6, 8 ಅಂತ ಏನ್ ರೋಸ್ಟರ್ ಇದೆ, ನಮ್ಮನ್ನ 7ರಿಂದ ಬಲಗೈ ಸಮುದಾಯನ 9ಗೆ ತಗೊಂಡೋಗಿಟ್ಟಿದ್ದಾರೆ. ಮತ್ತು ಬಲಗೈ ಸಮುದಾಯನ ಉದ್ದೇಶಪೂರ್ವಕವಾಗಿ ತುಳಿಬೇಕು ಅಂತ ಹೇಳಿ 62 ಇದ್ದಂತ ಜಾತಿಗಳನ್ನ 19 ತಂದು ನಿಲ್ಸಿದ್ದಾರೆ. ಯಾಕಂದ್ರೆ ಬಲಗೈ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ತೋರಿಸಿದ್ರೆ ಮುಂದೆ ದಿನ ಮಾರಕ ಆಗತ್ತೆ ಅಂತ ಹೇಳಿ ದಲಿತ ಮುಖ್ಯಮಂತ್ರಿ ಅಂತ ಏನಿತ್ತು ಅದೆಲ್ಲ ಕೂಡ ನಮ್ಗೆ ಮರಿತಿಕೆ ಆಗುತ್ತೆ. ಈ ಸಲ ನಮ್ಮ ಜನಾಂಗ ಇದೊಂದು ರೀತಿ ಕಣ್ಣೀರ ಚಂದ ಕೆಲಸ ಆಗಿದೆ ಅಂತ ಹೇಳಿ ನಾನು ಬಯಸ್ತೇನೆ. ಮತ್ತೆ ನಮ್ಮ ನೋಡಿ ರೋಸ್ಟರ್ ಪದ್ಧತಿ ಅನ್ನೋದು ನಾವು ವಿದ್ಯಾವಂತವಾಗಿ ಚರ್ಚೆ ಮಾಡ್ತೀವಿ. ನಮ್ಮ ತಾಯಂದರಿಗೆ ನಮ್ಮ ಅಪ್ಪಂದರಿಗೆ ಈಗ ಗೊತ್ತೇ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಗೆ ಹಳೇ ಏನ್ ಮೀಸಲಾತಿ ಇತ್ತು ಅಂತಂದ್ರೆ ಅದ್ರಲ್ಲಿ ಏನ್ ತಕರಾರಿಲ್ಲ, ನಮ್ದೇನು ಅಭ್ಯಂತರ ಇಲ್ಲ. ನಾವು ಬಿಗಿನಿಂಗ್ ಇಂದಲೂ ನಮ್ಮ ಸಮುದಾಯ ಬಲಗೈ ಸಮುದಾಯ ನಮ್ಮ ಎಡಗೈ ಸಮುದಾಯಕ್ಕೆ ನಾವು ಶಕ್ತಿ ತುಂಬಾ ಕೆಲಸ ಮಾಡ್ತೀವಿ. ಅವ್ರು ಯಾವತ್ತೂ ಕೂಡ ವಿರೋಧ ಮಾಡಿಲ್ಲ. ನಮ್ಮ ಭಾಸ್ಕರ್ ಪ್ರಸಾದ್ ಅವ್ರು ಹೇಳ್ತಾರೆ ಮಾದೇವಪ್ಪ ಅವ್ರ ಬಗ್ಗೆ, ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ, ಮತ್ತೆ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಾವ್ ಏನ್ ಹೇಳ್ತೀವಿ ಅಂದ್ರೆ ನೀವೇನು ಒಂದು ತೊಡೆ ತಟ್ಟು ಹೇಳ್ತೀರಿ ನಮ್ಮ ಜನಗನ ಸೋಲ್ಬಿಡ್ತೀವಿ ಅಂತ. ನಮ್ ಜನಗನ ತೊಡೆ ತಟ್ಟರೆ ಮುನಿಯಪ್ಪರ ಗೆಲ್ಲಲ್ಲ ಭಾಸ್ಕರ್ ಪ್ರಸಾದ್ ಅಂತ ಹೇಳೋದು ನಾನು ಬಯಸ್ತೇನೆ. ಮತ್ತೆ ಅವರು ಸಂಕುಚಿತ ಮನೋಭಾವನೆ ಭಾಸ್ಕರ್ ಪ್ರಸಾದ್ ಅವ್ರಿಗೆ ಮತ್ತೆ ಪ್ರಚಾರದ ಹುಚ್ಚು ಅಂತ ಕಾಣುತ್ತೆ. ಹಾಗಾಗಿ ನಮ್ ಜನಗನೇ ಕುಪ್ಪುವಂತ ಪ್ರಯತ್ನ ಮಾಡ್ತಾರೆ. ನಾನು ಅವ್ರಿಗೆ ಒಂದ್ ಸಲಹೆ ಕೂಡ ಬಯಸ್ತೇನೆ ಭಾಸ್ಕರ್ ಪ್ರಸಾದ್ ಅವರಿಗೆ. ನಮ್ಮ ಒಟ್ಟು ಕರ್ನಾಟಕದ ಎಷ್ಟು ಜನ MLA ಅವರ ಮೊದಲು ಕೂಡ ತೆಗೆದು ನೋಡಿ, ಅದರಲ್ಲಿ ಒಲೆಯವರು ಎಷ್ಟಿದ್ದಾರೆ, ಮಾಧವ್ ಎಷ್ಟಿದ್ದಾರೆ, ಲಂಬಾಣಿ ಗೋವಿಗಳು ಎಷ್ಟಿದ್ದಾರೆ. ನೀವು ಪ್ರಾಮಾಣಿಕ ಕುಕ್ಬೇಕು ಅನ್ನೋದವ್ರೆ ನೀವು ಕುಕ್ಬೇಕಾರದು ಒಲೆಯವ್ರನ್ನಲ್ಲ ಸ್ವಾಮಿ, ನೀವು ಕುಕ್ಬೇಕಾದ ಸಮುದಾಯನ ಬೇರೆ ಇದೆ. ದಯವಿಟ್ಟು ಅದೆಲ್ಲ ನೋಡಿ ಅಂತ ಹೇಳಿ ಅವ್ರಿಗೆ ಬಹುಶಃ ಅಂಕಿಅಂಶದ ಕೊರತೆ ಇದೆ ಅಂತ ನಾನು ಭಾವಿಸ್ತೇನೆ ಅವ್ರಿಗೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಯಾರ ವಿರೋಧಿಗಳಂತೂ ಅಲ್ಲ. ನಾವು ಎಡಗೈ ಸಮುದಾಯ ವಿರೋಧಿಗಳಂತೂ ಅಲ್ವೇ ಇಲ್ಲ. ನಾವ್ ಎಲ್ಲೂ ಉಳ್ಕೊಂಡಿಲ್ಲ. ಇದುವರೆಗೂ ನಾವು ಅವ್ರ ಒಳ ಮೀಸಲಾತಿಯನ್ನು ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ನಾವ್ ಯಾರು ಕೂಡ ಅವ್ರಿಗೆ ಚಕಾರನೇ ಎತ್ತಿಲ್ಲ ನಾವು ಆ ಒಂದು ನಿಟ್ಟಿನಲ್ಲಿ. ಸೊ ಈ ಬಾರಿ ಆಗಿರುವಂತ ರೋಸ್ಟರ್ ಬಿಂದುವಿನಲ್ಲಿ ಆಗಿರುವಂತ ವ್ಯತ್ಯಾಸಗಳೇನಿದೆ ಇದು ನಮ್ಮ ಜನಕ್ಕೆ ನಿಜಕ್ಕೂ ಇದು ಮುಂದಿನ ಪೀಳಿಗೆಗೆ ಭಾರಿ ನಷ್ಟ ಆಗತ್ತೆ ಅನ್ನೋದು ನಮ್ಮ ಒಂದು ಭಾವನೆ. ಆ ಒಂದು ನಿಟ್ಟಿನಲ್ಲಿ ಈಗ ಏನಿದೆ ನಮ್ಮ ಹಳೆ ವ್ಯವಸ್ಥೆ ಅದು ಜಾರಿಗೆ ತಂದು ನಮ್ದೇನು ತಕರಾರಿಲ್ಲ ಅನ್ನೋದು ನನ್ನ ಒಂದು ಹೇಳಾಗಿದೆ. ಯಾವ ಕ್ಷೇತ್ರದಲ್ಲಿ ಪಾಯಿಂಟ್ ಅಲ್ಲಿ ರೋಸ್ಟರ್ ಬಿಂದುನಲ್ಲಿ ಯಾರಿಂದ ಲೋಪ ಆಗಿದೆ ಸರ್? ಈಗ ಏನಾಗಿದೆ ಅಂದ್ರೆ ಇದು ಅಧಿಕಾರಿಗಳಿಂದ ಆಗಿದೆಯೋ ಅಥವಾ ನಮ್ಮ ರಾಜಕಾರಣಿಗಳಿಂದ ಆಗಿದೆಯೋ ನಮ್ಗೆ ಇದು ಸ್ಪಷ್ಟವಾಗಿ ಇದು ಮಾಹಿತಿ ಇಲ್ಲ. ಸೊ ಒಂದ್ ನಿಟ್ಟಿನಲ್ಲಿ ಇದು ಈಗ ನಮ್ಗೆ ಈ ಇತ್ತೀಚೆಗೆ ಬೆಳವಣಿಗೆ ಇನ್ನೇನು 2-3 ದಿನದಲ್ಲಿ ನಮ್ಗೆ ಒಂದು ಸರ್ಕ್ಯೂಟ್ ಬರ್ತಾ ನೋಡಿ, ಸಮಾಜ ಕಲ್ಯಾಣ ಇಲಾಖೆಯಿಂದ ಹೋಗಿರೋದೇ ಒಂದು ಮಾಹಿತಿ ಆದ್ರೆ ಅಲ್ಲಿರೋದೇ ಒಂದು ಮಾಹಿತಿ ಅನ್ನೋದು ಇತ್ತೀಚೆಗೆ ಬಂದಿರುತ್ತೆ ಬೆಳವಣಿಗೆ. ಅದು ಅಂಕಿಅಂಶ ಇಲ್ಲದ ಮಾತಾಡಕ್ಕೆ ಅಸ್ಪಷ್ಟ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಮಾದೇವಪ್ಪ, ಬಹುಶಃ ಮಾದೇವಪ್ಪ ಸಾಹೇಬ್ರು ನಮ್ಮ ಜನಾಂಗ ಗಮನಕ್ಕೆ ಬರದೆ ಹೋಯ್ತಾ ಇದಲ್ಲ. ಇದು ನಮ್ಮ ಜನಾಂಗದಲ್ಲಿ ಅತಿ ಬುದ್ಧಿವಂತ ರಾಜಕಾರಣಿ ಯಾರಂದ್ರೆ ಮಾದೇವಪ್ಪ ಸಾಹೇಬ್ರು. ಯಾಕಂದ್ರೆ ಬಹಳ ಹತ್ತಿರದಿಂದ ನಾವು ಅವ್ರನ್ನ ಗಮನಿಸಿದ್ವಿ. ಸೊ ಬಹುಶಃ ಗಮನಕ್ಕೆ ಬಂದಿಲ್ಲ ಅವ್ರು. ಯಾಕಂದ್ರೆ ನಮ್ಮ ಜನಾಂಗದ ಪ್ರತಿನಿಧಿ ನಾಯಕರು, ನಮ್ ಜನಕ್ಕೆ ಯಾವತ್ತೂ ಅವ್ರು ಅನ್ಯಾಯ ಮಾಡಲ್ಲ ಅನ್ನೋ ಭಾವನೆ ನಮ್ಗಿದೆ. ಯಾಕಂದ್ರೆ ಅವರು ನಮ್ಮ ಜನಾಂಗದ ಹತ್ತಿರದ ನಾಯಕರು. ಹಾಗಾಗಿ ಅವ್ರ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ. ಯಾವುದೇ ಕಾರಣಕ್ಕೂ ಅವರು ಒಳ ಮೀಸಲಾತಿಯನ್ನ ಜಾರಿಗೆ ತರುವಂತ ಪ್ರಯತ್ನ ಮಾಡಲ್ಲ. ಯಾಕಂದ್ರೆ ಒಳ ಮೀಸಲಾತಿ ಇದು ಸಂವಿಧಾನ ವಿರೋಧಿ ನೀತಿ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಕೂಡ ಇದು ಉಲ್ಲೇಖ ಇಲ್ಲ ಒಳ ಮೀಸಲಾತಿ. ಸರ್ಕಾರಗಳು ಆಯಾ ಜನಾಂಗಕ್ಕೆ ಅನುಗುಣವಾಗಿ ಮೀಸಲಾತಿ ಜಾರಿಗೆ ತಂದಿದೆ ಹೊತ್ತು ಒಳ ಮೀಸಲಾತಿ ಪರಿಕಲ್ಪನೆ ಸಂವಿಧಾನದಲ್ಲೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಮಾದೇವಪ್ಪ ಅವರು ಸಂವಿಧಾನ ಬಗ್ಗೆ ಅಪಾರದ ಕಾಳಜಿಯನ್ನು ಉಳ್ಳಂತವ್ರು. ಆ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಅಹಿಂದ ನಾಯಕರು ಅಂತ ಹೇಳಿ ನಾವು ನಂಬಿಕೆ ಇಟ್ಕೊಂಡಿದ್ವಿ. ಅವರು ಕೂಡ ನಮ್ಮ ಬಲಗೈ ಸಮುದಾಯಕ್ಕೆ ಅವರು ಅನ್ಯಾಯವನ್ನು ಮಾಡಲ್ಲ ಅನ್ನೋದು ನಮ್ಮ ಭಾವನೆ. ಮುಂದೊಂದು ದಿನ ನಾವು ಈ ಸಭೆನ ಫ್ರೀಡಂ ಪಾರ್ಕ್ ನಲ್ಲಿ ಇಟ್ಟಿರುವಂತಹ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ. ಬಹುಸಂಖ್ಯಾತ ಜನಸಂಖ್ಯೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ಲಿಕ್ಕೆ ಎಲ್ಲರೂ ಬರ್ತಾರೆ ಅಂತ ನಮ್ಮ ಆಶಾಭಾವನೆ. ಥ್ಯಾಂಕ್ ಯು. ಎಲ್ಲರಿಗೂ ಮತ್ತೊಮ್ಮೆ ಜೈ. ತಮ್ಮ ಹೆಸರು ಸರ್? ರಾಜು ಅಂತ ಹೇಳಿ ಹುಣಸೂರು, ಸಮಾಜ ಸೇವಕರು ಮತ್ತು